ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತೊಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇದನ್ನೆಲ್ಲ ಸೊಪ್ಪು ತರಕಾರಿ ಎಲ್ಲ ಹೆಚ್ಕೊಂಡು ಆವತ್ತಿನ ದಿವಸ ನಾನು ಏನಪ್ಪ ಅಂದರೆ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೆ. ಹಾಗಾಗಿ ಪಲಾವ್ಗೆ ಮಸಾಲೆ ರುಬ್ಬಾಕ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮಸಾಲೆನ ರೆಡಿ ಮಾಡಿಕೊಂಡು ಇವಾಗ ನೋಡ್ಬೋದು ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ಹಾಕಿ ಫ್ರೈ ಮಾಡಿದ್ದೀನಿ. ಆಮೇಲೆ ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಸ್ವಲ್ಪ ಬಟಾಣಿ ಕಾಳು ನೆನೆಸಿಟ್ಟಿರುವಂಥದ್ದನ್ನು ಹಾಕಿ ಫ್ರೈ ಮಾಡಿ, ಆಮೇಲೆ ನಾನು ಒಂದು ಕಟ್ಟಿನಲ್ಲಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಸಣ್ಣಗೆ ಹೆಚ್ಚಿ ಫ್ರೈ ಮಾಡಿದ್ದೀನಿ ಹಾಕಿ. ಅದಾದಮೇಲೆ ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು, ತೋರಿಸ್ತಾ ಇದ್ದೀನಿ. ಇವಾಗ ಪೂರ್ತಿ ರೆಸಿಪಿನ ಶೇರ್ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ಟೈಮು ಕಡಿಮೆ ಇರುತ್ತೆ. ಹಾಗಾಗಿ 7 ಗಂಟೆ ಅಂದರೆ ಎಲ್ಲ ರೆಡಿಯಾಗಿರಬೇಕು. ಹಾಗಾಗಿ ಬೆಳಿಗ್ಗೆ ರೆಸಿಪಿನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಮೇಲೆನ ಹೇಳ್ತಾ ಇದ್ದೀನಿ. ನೋಡ್ಬೋದು, ಮಸಾಲೆ ಎಲ್ಲ ರುಬ್ಬಿದಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿನಿ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ನೋಡ್ರಿ, ಹಾಗಾಗಿ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಇವಾಗ ನೋಡ್ಬೋದು ಅಕ್ಕಿನೂ ಕೂಡ ನೆನೆ ಇಟ್ಟಿದ್ದೆ ನಾನು. ಹೆಚ್ಕೊಂಡಾದ ತಕ್ಷಣ ಅಕ್ಕಿ ತೊಳೆದು ನೆನೆ ಇಟ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಕೊಡ್ತೀನಲ್ಲ ಅಷ್ಟರೊಳಗೆ ಒಂದು 5ರಿಂದ 10 ನಿಮಿಷ ನೆನಿತೈತಿ ಅಕ್ಕಿ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿರ್ತೀನಿ. ಚಲೋ ನೀರೊಳಗನ ನೀರು ಸಮೇತನ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ 2 ವಿಜಲನ್ನು ಕೂಗಿಸ್ಕೊಂಡಿದ್ದೀನಿ. ನೋಡ್ಬೋದು, ಇವಾಗ ಮೆಂತ್ಯ ಪಲಾವ್ ರೆಡಿಯಾಗಿತ್ತು. ನಾನು ತಿನ್ನೋದ್ರೊಳಗನ 10 ಗಂಟೆ ಆಗುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ತಿನ್ಬೇಕಂದ್ರೆ. ನೋಡ್ಬೋದು, ಇನ್ನು ಸ್ವಲ್ಪ ಉಳ್ದೈತಿ. ನಾನು ನವ್ಯಾಗ ತಿನ್ನಿಸ್ಬಿಟ್ಟು ನಾನು ಕೂಡ ಇವಾಗ ತಿನ್ನೋಕೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಮೊಸರು ಬಜ್ಜಿ ಜೊತೆಗೆ ಸೂಪರಾಗಿರುತ್ತೆ. ಇವಾಗ ನಾನು ಶೇರ್ ಮಾಡ್ಕೊಂಡಲ್ಲ, ಅದು ಶುಕ್ರವಾರದ ವ್ಲಾಗು. ಇದು ನೋಡ್ಬೋದು ಮರುದಿನ ಶನಿವಾರದ ವ್ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಶನಿವಾರ ಬೆಳಿಗ್ಗೆ ನೋಡ್ಬೋದು ಇಬ್ಬರು ಸೇರಿ, ನಾನು ನಮ್ಮ ಹಸ್ಬೆಂಡು ಇಬ್ಬರು ಸೇರಿ ಎಲ್ಲ ಪಾತ್ರೆಗಳು ಅಡುಗೆ ಮನೆಯಲ್ಲಿ ತುಂಬ ಪಾತ್ರೆ ಮಾಡ್ಕೊಂಬಿಟ್ಟಿದ್ದೀನಿ. ಯಾವಾಗಾರ ಕ್ಲೀನ್ ಮಾಡಬೇಕು ಅಂದರೆ ತಲೆಗೆ ಬಂದುಬಿಡುತ್ತೆ. ಬಟ್ ಸುಮ್ಮನೆ ಪಾತ್ರೆಗಳನ್ನ ಮಾಡ್ಕೊಂಡಿಲ್ಲ, ಮನೆಗೆ ಯೂಸ್ ಆಗೋವಂಥದ್ದನ್ನೇ ಮಾಡ್ಕೊಂಡಿರೋದು. ನಾನು ನಮ್ಮ ಮನೆಯವ್ರು ಈ ಥರ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರ್ತೀವಿ ನೋಡ್ರಿ. ಆವಾಗ ಈಕಿ ಕುತೂಹಲ, ಇವ್ರು ಏನು ಮಾಡಾಕತ್ತಾರ, ಎಲ್ಲಿ ಹೋಗ್ತಾರ, ಏನು ಅನ್ನೋ ಕುತೂಹಲದಿಂದ ನನ್ನ ಹಿಂದಿಂದನೇ ಬರ್ತಾ ಇರ್ತಾಳೆ. ಅಲ್ಲಿ ಅಡುಗೆ ಮನೆಗೆ ಹೋಗಬೇಡ, ಧೂಳು ಐತಿ ಮತ್ತು ಡಸ್ಟ್ ಅಲರ್ಜಿ ಆಗುತ್ತಾ ಅಂತ ಕರ್ಕೊಂಬಂದು ಹಾಲ್ನಾಗ ನಿಂದ್ರಿಸಿದ್ರೆ ಅಲ್ಲಿ ನಿಂದ್ರಲ್ಲ. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ಹಿಂದಿಂದನ ಬರ್ತಿರ್ತಾಳೆ ಫ್ರೆಂಡ್ಸ್. ನೋಡ್ಬೋದು, ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಅವರು ಕಸ ಗುಡಿಸಿ ಅದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಡ್ತಾರೆ. ಇನ್ನೂ ನಾಷ್ಟ ಮಾಡಿಲ್ಲ. ಬೆಳಿಗ್ಗೆ ನಮಿತ್ತಾಗ ಸ್ಕೂಲ್ ಇತ್ತು ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ ಮತ್ತು 4th ಸ್ಯಾಟರ್ಡೆ ಮಾತ್ರ ರಜೆ ಇರುತ್ತೆ. ಇನ್ನು ಮಿಕ್ಕಿದ 2 ಶನಿವಾರ ಹೋಗ್ತಾಳೆ ಸ್ಕೂಲಿಗೆ. ಅಕ್ಕಿಗೆ ಹಿಂದಿನ ದಿವಸ ನಾನು ಹೆಸರು ಕಾಳು ಪಲ್ಯ ಚಪಾತಿ ಮಾಡಿದ್ದೆ. ಸ್ವಲ್ಪ ಅಕ್ಕಿ ಪೂರ್ತಕ ಹಿಟ್ಟು ನಾದಿ ಬಿಸಿ ಚಪಾತಿ, ರಾತ್ರಿದು ಹೆಸರು ಕಾಳು ಪಲ್ಯನ ಕಟ್ಟಿ ಕಳಿಸಿದ್ದೆ. ಸ್ನ್ಯಾಕ್ಸಿಗೆ ಅದು ಮಕ್ಕನ ಇದನ್ನು ಮಾಡಿದ್ದೆ, ಚೂಡ ಅದು ಇತ್ತು, ಅದನ್ನೇ ಕೊಟ್ಟು ಕಳಿಸಿದ್ದೆ. ಚೆನ್ನಾಗೈತಿ, ಇಷ್ಟಪಟ್ಟು ತಿನ್ಲಕ್ಕಿ. ಹಾಗಾಗಿ ಆಕಿಗೆ ಅದನ್ನ ಕೊಟ್ಟು ಕಳಿಸಿದ್ವಿ. ನಾವಿನ್ನೂ ನಾಷ್ಟ ಮಾಡಿದ್ದಿಲ್ಲ. ಇನ್ನು ನಾಷ್ಟ ಮಾಡ್ಕೊತ ಕೂತ್ಕೊಂಡ್ರೆ ಮೈ ಜಡ ಆಗಿಬಿಡ್ತೈತಿ, ಬೇಜಾರಾಗಿಬಿಡ್ತೈತಿ. ನಾಷ್ಟ ಮಾಡಿದ ತಕ್ಷಣ ಏನು ಕೆಲಸ ಮಾಡೋಕೆ ಮನಸ್ಸಾಗಲ್ಲ ಅಂತ ಹೇಳ್ಬಿಟ್ಟು ಆಕೆ ಹೋದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇಬ್ಬರು ಸೇರಿ ಅವರು ನೋಡ್ಬೋದು ಈಗ ಎಲ್ಲ ಧೂಳ ಹೊಡ್ಕೊಂಡ್ರು. ಫಸ್ಟ್ ಅಡುಗೆ ಮನೆ ಮುಗಿಸ್ಕೋಬೇಕು. ಅಡುಗೆ ಮನೆನ ಜಾಸ್ತಿ ಟೈಮ್ ಹಿಡಿಯೋದು, ರೂಮು ಹಾಲು ಏನು ಜಾಸ್ತಿ ಟೈಮ್ ಹಿಡಿಯೋಂಗಿಲ್ಲ. ಅದನ್ನು ಮರುದಿನ ಮಾಡಿಕೊಂಡ್ರೆ ನಡಿತೈತಿ ಸಂಡೇ ಅಂತ ಹೇಳಿಬಿಟ್ಟು ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಯವರು ಫಸ್ಟು ಒಂದು ಜಗ್ ಒಳಗೆ ನೀರು ತೊಗೊಂಡು ಅದಕ್ಕೆ ಸಬ್ಕಾರ್ ಪುಡಿ ಹಾಕಿ, ಜಿಡ್ಡು ಇರುತ್ತೆ ನೋಡ್ರಿ, ಇದೆಲ್ಲ ಟೈಲ್ಸ್ ಅಡುಗೆ ಮನೆ ಎಲ್ಲ ಜಿಡ್ಡು ಓಪನ್ ಕಿಚನ್ ಆಗಿರೋದ್ರಿಂದ ಅದಕ್ಕೆ ಫಸ್ಟು ಸಬ್ಕಾರ್ ಪುಡಿ ನೀರು ಹಾಕಿ ಒಂದು 5 ನಿಮಿಷ ಬಿಡ್ತಾರೆ. ಆಮೇಲೆ ಬ್ರಷ್ ತೊಗೊಂಡು ಅದನ್ನು ಗಸ ತಿಕ್ಕಿ ಒಂದು ಬಕೆಟ್ನ ನೀರು ತೊಗೊಂಡು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಬಂದ್ಬಿಡ್ತಾರೆ. ಅದಾದಮೇಲೆ ಅವರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಕ್ಲೀನ್ ಮಾಡಿ
ಮಾಡಿದಾದಮೇಲೆ ಗ್ಯಾಸಿನ ಸ್ಟವ್ ಮತ್ತು ಗ್ಯಾಸ್ ಫಿಟ್ ಮಾಡಿಕೊಟ್ರು. ನಾನು ಇಲ್ಲಿ ನೋಡ್ಬೋದು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹೆಚ್ಕೊಂಡು ರೆಡಿ ಮಾಡಿ ಈಗ ಅವಲಕ್ಕಿಗೆ ರೆಡಿ ಮಾಡ್ಕೊಳಕತ್ತೀನಿ. ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡ್ರಾಯ್ತು, ಬೇಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವಲಕ್ಕಿಗೆ ನಾಷ್ಟಕ್ಕೆ ರೆಡಿ ಮಾಡಕತ್ತೀನಿ. ನೋಡ್ಬೋದು ನಮ್ಮ ನವ್ಯ ಹಿಂದಿಂದ ಬರೋದು ಅದು ಕಾಡ್ಸಾಕತ್ಬಿಟ್ಟಿದ್ಲು. ಅಲ್ಲಿ ಹಾಲ್ನಾಗನ ಆಕೆಗೆ ಓಡಾಡೋಕೆ ಜಾಗ ಇಲ್ದಂಗೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ಪಾತ್ರೆಗಳೆಲ್ಲ ಅಲ್ಲೇ ಇಟ್ಬಿಟ್ಟಿದ್ವಲ್ಲ, ಹಾಗಾಗಿ ಆಕೆಗೆ ಮೈಂಡಲ್ಲಿ ಏನು ಓಡ್ತಿರ್ತೈತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಏನಾದರೂ ಮನೆ ಕ್ಲೀನ್ ಮಾಡೋಕೆ ನಿಂತ್ರೆ ಅವ್ವ 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 ಅಂತ ಹೇಳಿಬಿಟ್ಟು ನಾನು ಹಿಂದಿಂದ ಬರ್ತಿರ್ತಾಳೆ, ಇಲ್ಲಾಂದ್ರೆ ಅಪ್ಪ ಅಪ್ಪ ಅಂತ ಅವ್ರ ಅಪ್ಪನಿಂದ ಹೋಗ್ತಿರ್ತಾಳೆ. ನೋಡಿರಿ ಆಲ್ರೆಡಿ ಬಂದುಬಿಟ್ಲು ಈಗಾಗಲೇ. ನಾನು ಶೇಂಗಾ ಕಾಳು ತರಕ್ಕೆ ಹೋಗಿದ್ದೆ. ಈಗ ನೋಡ್ಬೋದು ಎಣ್ಣೆಗೆ ಸಾಸಿವೆ, ಜೀರಿಗೆ, ಶೇಂಗಾ ಕಾಳು ಹಾಕಿ ಫ್ರೈ ಮಾಡಿದಾದ್ಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಲಕ್ಕಿ ರುಚಿಯಾಗಿ ಬರ್ತವೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಈರುಳ್ಳಿನ. ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಅದಾದಮೇಲೆ ಟೊಮೆಟೊ ಹಾಕ್ಕೊಳಕತ್ತೀನಿ. ಬೇಗ ಹಾಕೋವು ಇದು ಅವಲಕ್ಕಿ ಮತ್ತು ಉಪ್ಪಿಟ್ಟು ಎರಡು ಬೇಗ ಆಗುವಂಥ ರೆಸಿಪಿಗಳು. ಈ ಥರ ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಬೇಗ ಮಾಡ್ಕೊಂಡು ತಿನ್ಬೋದು. ಟೊಮೆಟೊ ಹಾಕಿ ಫ್ರೈ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಸಣ್ಣ ಉಪ್ಪನ್ನ ಹಾಕ್ಕೋಬೇಕು ಇಂಥ ರೆಸಿಪಿಗಳಿಗೆ. ದೊಡ್ಡ ಉಪ್ಪು ಹಾಕಿದ್ರೆ ಕರಗೋದೇ ಇಲ್ಲ ಅದು, ಮತ್ತು ನೀರು ಹಾಕಿದ್ರೆ ಕರಗುತ್ತಾ, ಇಲ್ಲಾಂದ್ರೆ ಇಲ್ಲ. ಹಾಗಾಗಿ ಸಣ್ಣ ಉಪ್ಪನ್ನ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಿ ಇವಾಗ ನೋಡ್ಬೋದು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಚೆನ್ನಾಗಿರುತ್ತೆ, ಒಗ್ಗರ್ಣಿಗೆನೂ ಹಾಕಿದ್ರು ಚೆನ್ನಾಗಿರುತ್ತೆ, ಲಾಸ್ಟಲ್ಲಿ ಹಾಕಿದ್ರೂ ಚೆನ್ನಾಗಿರ್ತೈತಿ. ಈಗ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಡ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ನಾವು ಚಮಚದೊಳಗನ ಹಿಂಡಿಬಿಟ್ಟು ಹಾಕೋದ್ರಿಂದ ಎಲ್ಲ ರಸನೂ ಬಿಟ್ಕೊಂಬರುತ್ತೆ. ಆಮೇಲೆ ಕೈಯಲ್ಲಿ ನೀಟಾಗಿ ನಾವು ಹಿಂಡ್ತೀವಿ, ಅದೇ ಸ್ಕ್ವೀಸ್ ಬರುತ್ತೆ ನೋಡಿರಿ, ಸ್ಕ್ವೀಸ್ ಮಾಡೋದು. ಅದರಿಂದ ಮಾಡಿದ್ರೆ ಅರ್ಧಕ್ಕರ್ಧ ಅಲ್ಲಿ ಇದು ರಸ ಅದ್ರೊಳಗನ ಇರ್ತೈತಿ. ಹಂಗಾಗಿ ನಾನು ಈ ರೀತಿ ಮಾಡ್ತೀನಿ. ಚಮಚದೊಳಗೆ ಹಿಂಡ್ಕೊಂಬಿಟ್ಟು ಆಮೇಲೆ ಅದು ಬೀಜನ ತೆಗೆದು ಅದು ಇದಕ್ಕೆ ಹಾಕ್ತೀನಿ ಗೊಜ್ಜಿಗೆ. ಅದು ರೆಡಿ ಆಯಿತು ಗೊಜ್ಜು ರೆಡಿ ಆದಮೇಲೆ ಈಗ ನಾನು ಅವಲಕ್ಕಿನ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು. ಬಟ್ ಫಸ್ಟ್ ಗೊಜ್ಜು ಮಾಡಿ ಇಟ್ಕೊಂಬಿಟ್ರೆ ಆಯಿತು ಅಂತ ಹೇಳಿಬಿಟ್ಟು ಗೊಜ್ಜು ಮಾಡಕತ್ತೀನಿ. ಮೊನ್ನೆ ನಾನು ಡಿಮಾರ್ಟ್ನ್ಯಾಗ ತಂದಿದ್ದು ನೋಡಿರಿ, ಮುಂಚೆಗೆ ತಂದಿದ್ದು ಚಲೋ ಅದಾವು ಅವಲಕ್ಕಿ. ಈ ಸಲ ತಂದಿದ್ದು ಅವಲಕ್ಕಿ ಏನಪ್ಪ ಅಂದರೆ ಸ್ವಲ್ಪ ಕಪ್ಪಿದ್ವು. ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇತ್ತು. ಯಾಕೆ ಹಿಂಗೆ ಅದಾವೆ ಈ ಸಲ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ತಂದಾಬಿಟ್ವಿ, ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಇದು ಮಾಡಾಕತ್ತೀನಿ. ಸ್ವಲ್ಪ ಕಪ್ಪಿದ್ವು ಕಲರ್, ಮುಂಚೆಕ್ಕಿಂತ ಭಾಳ ವೈಟಾಗಿ ಚೆನ್ನಾಗಿದ್ವು. ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಥರ ಇತ್ತು, ಸ್ಟಾಕ್ ಇತ್ತೋ ಏನಾಯ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಸಂಡೇ ಸ್ಯಾಟರ್ಡೇ ಅವಲಕ್ಕಿ ಮಾಡಿಬಿಡ್ತೀನಿ. ಮೊನ್ನೆ ನಾನು ಡಿಮಾರ್ಟಿಂದ ತಂದಿರೋ ಅಂಥದ್ದು ಐಟಮ್ಸ್ ಎಲ್ಲ ಎಷ್ಟು ತಿಂಗಳಿಗೆ ಆಗುತ್ತಾ ಅಂತ ಹೇಳಿದ್ದೆ ನೋಡಿರಿ. ಒಬ್ಬರು ಕಮೆಂಟ್ ಹಾಕಿದ್ರು, ಅಷ್ಟು ತೊಗೊಂಬಂದು ಇಟ್ಕೊಂಡ್ರೆ ಹುಳ ಆಗಲ್ವಾ ಅಂತಂದು ಇದನ್ನು ಮಾಡಿದರು, ಕಮೆಂಟ್ ಮಾಡಿದ್ರು. ಏನಂದರೆ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೇಕಾದಷ್ಟು ಡಬ್ಬಿಗೆ ಹಾಕ್ಕೊತೀನಿ, ಬೇಡಾಗಿದ್ದು ಅರ್ಧ ಡಬ್ಬಿಗೆ ಹಾಕ್ಕೊತೀನಿ, ಅರ್ಧ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಹಾಗಾಗಿ ಹುಳ ಆಗಲ್ಲ. ಮುಂಚೆ ಎಲ್ಲ ಹುಳ ಹಾಕಿತ್ತು, ಫ್ರಿಜ್ನಾಗ ಇಡ್ತಿದ್ದಿಲ್ಲ ನಾನು. ಆಮೇಲೆ ನನಗೂ ಗೊತ್ತಾಯಿತು ಫ್ರಿಜ್ಜಲ್ಲಿ ಇಡ್ಬೋದು ಅಂತಂದು ಕಾಳುಗಳನ್ನ. ಹಾಗಾಗಿ ಕಾಳು ಮತ್ತು ಅವಲಕ್ಕಿ ರವೆ ಸ್ವಲ್ಪ ತೊಗೊಂಡಿರ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಫ್ರಿಜ್ನಾಗ ಇಡ್ತೀನಿ. ಅಂದರೆ ಯಾವುದೇ ಹುಳ ಆಗಲ್ಲ, ಏನಾಗಲ್ಲ. ನಮ್ಮ ಮನ್ಯಾಗ ನೋಡ್ಬೋದು ಸ್ಟೀಲಿನ ಡಬ್ಬಿ ಎಷ್ಟೊಂದು ಅದಾವು. ಬಟ್ ಅದರೊಳಗೆ ಎಲ್ಲ ಹಾಕಿಡ್ತಿದ್ದೆ ಮುಂಚೆ, ಹುಳ ಆಗಿಬಿಡ್ತಿದ್ವು. ಏನೇ ನಾವು ಇದನ್ನು ಮಾಡಿದ್ರೂ ಹುಳ ಆಗೇ ಆಕೈತಿ. ಹಾಗಾಗಿ ನಾನು ಇವಾಗ ಏನು ಮಾಡ್ತೀನಿ, ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಎಲ್ಲನೂ. ಇವಾಗ ನೋಡ್ಬೋದು ಅವಲಕ್ಕಿ ರೆಡಿ ಆಯಿತು, ಚೆನ್ನಾಗಾಗಿತ್ತು, ರುಚಿಯಾಗಿದ್ವು ಅವಲಕ್ಕಿ. ಬಿಸಿ ಮಾಡಾಕತ್ತೀನಿ, ಯಾಕಂದ್ರೆ ಹಂಗೆ ತಿನ್ನೋಕ್ಕಾಗಲ್ಲ ನೋಡಿರಿ. ನೀರಲ್ಲಿ ನೆನೆಸಿರ್ತೀವಲ್ಲ, ಕಲಿಸ್ತಾನೆ ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೊತ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಬಿಸಿನೂ ಆಗುತ್ತೆ ಮತ್ತು ಫ್ರೈನೂ ಆಗುತ್ತೆ ನೋಡಿರಿ. ರುಚಿ ಚೆನ್ನಾಗಿರ್ತೈತಿ. ಫ್ರೈ ಮಾಡ್ತಾ ಅದ್ರದ್ದು ಟೇಸ್ಟು ಜಾಸ್ತಿ ಆಗುತ್ತೆ. ಈಗ ನೋಡ್ಬೋದು ನವ್ಯಾಗ ಹಾಕ್ಕೊಳಕತ್ತೀನಿ ಫಸ್ಟ್ ಒಂದು 2 ಸ್ಪೂನಷ್ಟು. ಆಮೇಲೆ ನನಗೆ ಹಾಕ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಆಕೆಗೆ ಫಸ್ಟ್ ತಿನ್ನಿಸ್ಬೇಕು. ಯಾಕಂದ್ರೆ ಟೈಮ್ ಆಗಿತ್ತು. ಬೆಳಿಗ್ಗೆ ನಾವು ಚಹಾ ಕುಡಿತೀವಿ, ಬಟ್ ಆಕೆ ಚಹಾನೂ ಕುಡಿಯೋಂಗಿಲ್ಲ. ಹಾಗಾಗಿ ನೋಡ್ಬೋದು ನಮ್ಮ ನವ್ಯ ಎಂಥ ಚೆನ್ನಾಗಿದ್ಲು ಫ್ರೆಂಡ್ಸು. ಸ್ಕೂಲಿಗೆ ಹಾಕಿದ್ದು ನೋಡಿರಿ, ಸ್ಕೂಲಿಗೆ ಹಾಕಿದ ಮೇಲೇ ಆಕೆ ಸ್ವಲ್ಪ
ಅದು ಆದ್ಲು ಅಂದರೆ ವೀಕ್ ಆಗಿಬಿಟ್ಲು ಕಾಲಲ್ಲಿ. ಆಪ್ರೇಷನ್ ಆದಮೇಲೆ ಭಾಳ ಹುಡುಗಿ ಇದಾಯಿತು. ಮುಂಚೆ ಎಷ್ಟು ಚೆನ್ನಾಗಿದ್ಲು ಗೊತ್ತಾ, ಫ್ರೀಯಾಗಿ ಓಡಾಡ್ತಿದ್ಲು, ಸ್ವಲ್ಪನೂ ಹೆದರ್ತಿದ್ದಿಲ್ಲ ಓಡಾಡೋಕೆ. ಬಟ್ ಇವಾಗ ಬರ್ತಾ ಬರ್ತಾ ಏನು ಮಾಡ್ತಾಳಂದರೆ, ಒಂದು 2-3 ಹೆಜ್ಜೆ ಇಡ್ತಾಳೆ, ಮುಂದಕ್ಕೆ ಕಾಲು ಕೆತ್ತಿಡಕ್ಕೂ ಹೆದರ್ತಿರ್ತಾಳೆ, ನಡುಗ್ತಿರ್ತಾಳೆ, ಕೈ ಕಾಲು ಶೇಕ್ ಆಗುತ್ತೆ. ನಾನು ಯಾಕಾದ್ರೂ ಆ ಸ್ಕೂಲಿಗೆ ಹಾಕಿದ್ನೋ ಅನ್ನಂಗೆ ಆಗ್ಬಿಡ್ತೈತಿ ಒಂದೊಂದು ಸಲ ನೆನೆಸ್ಕೊಂಬಿಟ್ರೆ. ಏನೋ ಆಕೆಗೆ ಒಳ್ಳೇದಾಗುತ್ತಲ್ಲ ಅಂತ ನಾನು ಆ ಸ್ಕೂಲಿಗೆ ಹಾಕಿದೆ. ಬಟ್ ಆ ಸ್ಕೂಲಿಂದ ನಮಗೇನು ಇದು ಆಗಲಿಲ್ಲ, ಒಳ್ಳೇದಾಗಲಿಲ್ಲ, ಕೆಟ್ಟದ್ದಾಯಿತು ಹೊರತು ಒಳ್ಳೇದೇನೂ ಆಗಲಿಲ್ಲ. ಬೇರೆದವ್ರಿಗೆ ಒಳ್ಳೇದಾಗಿರ್ಬೋದು, ಎಲ್ಲರದು ಟೈಮ್ ಹಂಗೆ ಇರಲ್ಲ, ಎಲ್ಲರದು ಹಣೆ ಬರ ಹಂಗೆ ಇರಲ್ಲ ನೋಡ್ರಿ. ಅವ್ರು ಪಡ್ಕೊಂಬಂದಿದ್ದು ಅವ್ರಿಗೆ. ನಮಗೆ ಹಿಂಗೆ ಆಗಬೇಕಾಗಿತ್ತೋ ಏನೋ, ಆ ಸ್ಕೂಲಿಗೆ ಹಾಕಿದ ಮೇಲೆ ಆಕೆ ಕಾಲು ಮುರಿದು ಆಪ್ರೇಷನ್ ಆಗಬೇಕಾಗಿತ್ತೋ ಏನೋ, ಆಯಿತು. ಬಟ್ ಹುಡುಗಿ ಸ್ವಲ್ಪ ವೀಕ ಆಗಿಬಿಟ್ಲು ಆಪ್ರೇಷನ್ ಆದಮೇಲೆ. ಈಗ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡ್ಮೇಲೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಪ್ರತಿಯೊಂದನ್ನು ಕ್ಲೀನ್ ಮಾಡೋದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಂಗಿಲ್ಲ. ಕೆಲಸ ಜಾಸ್ತಿ ಇರ್ತಾವೆ ನೋಡ್ರಿ. ಕ್ಲೀನಿಂಗ್ ಅಂದ್ರೆ ಸಾಮಾನ್ಯ ಅಲ್ಲ, ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವೆ. ಹಾಗಾಗಿ ನಾನು ಜೋಡಿಸಿದ ಮೇಲೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಅಂತೂ ಇಟ್ಟಿದ್ದೀನಿ, ಬಟ್ ಎಷ್ಟು ಜಿಡ್ಡಾಗುತ್ತಂದರೆ ಅಷ್ಟು ಜಿಡ್ಡಾಗುತ್ತೆ. ನನಗೂ ಈಗ ತಿಂಗಳಿಗೆ ಒಂದು ಸಲ 15 ದಿವ್ಸಕ್ಕೆ ಒಂದು ಸಲ ಕ್ಲೀನ್ ಮಾಡ್ಕೋಬೋದು, ಕ್ಲೀನಾಗಿರ್ತಾವೆ. ಬಟ್ ನನಗೂ ಆಗೋದಿಲ್ಲ. ಮನೆಯಲ್ಲೇ ಇರ್ತೀನಿ, ಬಟ್ ಆಕೆಗೆ ನಾವೇನು ನೋಡಿಕೊಂಡು ಏನಾದರೂ ಒಂದು ಮಾಡ್ತಿರ್ತೀನಿ. ಅದು ಈ ಥರ ಎಲ್ಲ ಕೆಲಸ ಮಾಡ್ಕೊತ ಕುಂತ್ರೆ ಇತ್ಲಾಗ ಓದೋಕ್ಕಾಗಲ್ಲ, ಓದ್ಕೊತ ಕುಂತ್ರೆ ಇತ್ಲಾಗ ಮನೆ ಕೆಲಸ ಆಗೋಲ್ಲ. ಹಾಗಾಗಿ ಹಂಗೆ ಜಿಡ್ಡಾಗ್ಬಿಟ್ಟಿದ್ವು. ಅದಕ್ಕೆ ಈ ಸಲ ಅಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸು, ನಾವು ಉತ್ತರ ಕರ್ನಾಟಕದ ಜನ ಪಂಚಮಿ ಬರೋ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಶ್ರಾವಣ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅಷ್ಟರೊಳಗಡೆನೇ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಸಿಗೆ ಪಾಸಿಗೆ ಎಲ್ಲ ನೀರಾಗ ಹಾಕಿ ಕ್ಲೀನ್ ಮಾಡಿ ಮಡಿಯಿಂದ ಇರಬೇಕು ಶ್ರಾವಣ ಬರೋದ್ರೊಳಗೆ. ಹಾಗಾಗಿ ನಾನು ಕೂಡ ಅದನ್ನ ಪಾಲಿಸ್ಕೊತಾನೆ ಬಂದೀನಿ. ನಮ್ಮ ಊರಾಗ ಹೆಂಗೆ ಮಾಡ್ತಾರೆ ನೋಡ್ರಿ ಹಂಗೆ. ಇವಾಗ ಅಡುಗೆ ಮನೆ ಎಲ್ಲ ನೋಡ್ಬೋದು. ಇವನ್ನೆಲ್ಲ ಸಣ್ಣ ಸಣ್ಣ ಐಟಮ್ಗಳನ್ನ ತಿಕ್ಕಿ ತೊಳೆದು ಮತ್ತು ಬಟ್ಟೆ ತೊಗೊಂಡು ಒರೆಸಿ ಜೋಡಿಸ್ಕೋಬೇಕು. ಹಂಗೆ ಇಟ್ವಿ ಅಂದ್ರೆ ಅವು ಏನಕ್ಕೋ ಕಲಿ ಆಗ್ಬಿಡ್ತಾವೆ. ಹಾಗಾಗಿ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಇದು ನೋಡ್ಬೋದು. ಮತ್ತು ಇದು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ದಿವಸನೂ ವೀಡಿಯೋ ಮಾಡ್ಕೊಲಿಲ್ಲ, ಮಕ್ಕಳು ಸಾಯಂಕಾಲ ಮಾಡಿಕೊಂಡೆ. ನಮ್ಮ ನಮಿತನ ಮಾಡಿದ್ಲು. ಸಾಯಂಕಾಲ ಬೆಳಿಗ್ಗೆಯಿಂದ ಏನು ಮಾಡಿದ್ವಿ ಅಂದರೆ ಹಾಲು ಮತ್ತು ರೂಮು ಎಲ್ಲ ಧೂಳ ಹೊಡೆದು ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಂಡು, ನಾನು ಮತ್ತು ನಮ್ಮ ಮನೆಯವರೆಲ್ಲ ಒರೆಸೋದು ಧೂಳ ಹೊಡೆಯೋದು ಮಾಡಿದ್ರು. ನಾನೇನು ಮಾಡಿದೆ, ನಮಿತಂದು ಯೂನಿಫಾರ್ಮು ಅದೆಲ್ಲ ಕೈಲಿ ವಾಶ್ ಮಾಡಬೇಕಾಗಿತ್ತು. ಒಂದಿಷ್ಟು ಕೈಲಿ ವಾಶ್ ಮಾಡಿದೆ. ಕೆಲವು ಎಲ್ಲ ಹಾಸಿಗೆ ಬೆಡ್ಶೀಟು ವಿಂಡೋ ಕವರ್ ಅವನ್ನೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಅದು ನಾವು ಕ್ಲೀನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬಿಸಿಲಿತ್ತು ಸಂಡೇ ಸ್ಯಾಟರ್ಡೆ. ಅದು ಒಂದು ಹೆಲ್ಪ್ ಆಯಿತು ನಮ್ಗೆ. ಬೇಗ ಬೇಗ ಎಲ್ಲ ಒಣಗಿಬಿಟ್ವು. ನೋಡ್ಬೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಗೀನ ಮಾಡಿ ಅಮಾವಾಸ್ಯೆ ಇತ್ತು ನೋಡ್ರಿ, ಅಮಾವಾಸ್ಯೆ ಪೂಜೆ ಹಂಗೆ ದೀಪ ಹಚ್ಚಿದೆ. ಯಾಕಂದ್ರೆ ಟೈಮ್ ಆಗಿಬಿಡ್ತು, ಹಾಗಾಗಿ ಇದು ಕಳಶ ಪೂಜೆ ಮಾಡಲಿಲ್ಲ. ಮಂಗಳವಾರ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ದೀಪ ಹಚ್ಚಿ ಈಗ ಚಾಕಿಡಾಕತ್ತೀನಿ. ಹಾಲಿಗೆನೂ ಕೂಡ ಇಟ್ಟಿದ್ದೆ. ನಮ್ಮ ಮನೆಯವ್ರು ಬಜ್ಜಿ ಮಾಡ್ತೀನಿ ರೀ, ಹೊಟ್ಟೆ ಹಸ್ತೈತಿ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡತ್ತಿದ್ರು. ಹಿಟ್ಟು ಅಂಕರ್ ಸೂಪರಾಗಿತ್ತು. ನಮ್ಮ ಮನೆಯವ್ರು ಹಿಟ್ಟು ಚೆನ್ನಾಗೇ ಇಲ್ಲ ಅಂತಂದರು. ಆಮೇಲೆ ಮಾಡ್ತಾ ಗೊತ್ತಾಯಿತು ಸೂಪರಾಗಿತ್ತು. ಡಿಮಾರ್ಟಲ್ಲಿ ಕಡಲೆ ಹಿಟ್ಟು ಮಸ್ತ್ ಬಂದೈತಿ. ನಾವು ಏನು ಮಾಡ್ತಿದ್ವಿ, ಭಾಗ್ಯಲಕ್ಷ್ಮಿದು ಪ್ಯಾಕೆಟ್ ಬರ್ತಿತ್ತು ನೋಡ್ರಿ ಅಂತ ತರ್ತಿದ್ವಿ. ಬಟ್ ಈ ಸಲ ಏನು ಮಾಡಿದ್ವಿ, ಲೂಸ್ ತೊಗೊಂಬಂದ್ವಿ. ಡಿಮಾರ್ಟಲ್ಲಿ ಇರುತ್ತಲ್ಲ ಕಡಲೆ ಹಿಟ್ಟು ಲೂಸ್ ಅಂತ ತೊಗೊಂಬಂದಿದ್ವಿ. ಬಜ್ಜಿ ಅಂತೂ ಸೂಪರಾಗಿ ಬಂದವು, ಸಾಫ್ಟಾಗಿಯೂ ಇದ್ವು ಮತ್ತು ಕ್ರಿಸ್ಪಿಯಾಗಿದ್ವು. ನಮಿತಾಗ ಆಲೂಗಡ್ಡೆ ಬಜ್ಜಿ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಒಂದಿಷ್ಟು ಇವು ಇದ್ವು ಹಸಿಮೆಣ್ಸಿನ್ಕಾಯಿ. ಭಾಳ ದಿನ ಆಗಿತ್ತು ಅವ್ನು ತಂದು ಇಟ್ಕೊಂಡು. ನಮ್ಮ ಮನೆಯವ್ರು ಮಾಡಂದ್ರೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು, ಮಾಡೋಕೆ ಹಾಕಿದ್ದಿಲ್ಲ. 2 ದಿವಸ ಮನ್ಯಾಗ ಇದ್ದರು, ಕ್ಲೀನಿಂಗ್ ಇತ್ತು ನೋಡ್ರಿ. ಹಾಗಾಗಿ ಈಗ ನನಗೊಬ್ಬಾಕಿಗೆ ಮಾಡ್ಕೊಳಕ್ಕಾಗಲ್ಲ ಕ್ಲೀನಿಂಗ್ ಅಂತ ಹೇಳಿಬಿಟ್ಟು ಇಬ್ಬರು ಸೇರೇ ಮಾಡ್ಕೊಂಡ್ವಿ. ನೋಡ್ಬೋದು ಅವರು ಮಾಡಿಕೊಡಕತ್ತಿದ್ರು, ನಾವು ತಿನ್ನಕತ್ತಿದ್ವಿ. ಚಾನು ಕೂಡ ಇಟ್ಟು ಬಂದಿದ್ದೆ. ಚಾ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ. ನಮಿತಾಗ ಆಲೂಗಡ್ಡೆ ಬಜ್ಜಿ, ನಮಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ವಿ. ನಾವ್ಯಾಗೂ ಕೂಡ ಹೊಟ್ಟೆ ಹಸಿವಾಗಿತ್ತು. ಅವನ್ನ ಹೊಟ್ಟೆ ತುಂಬ ತಿಂದ್ಬಿಟ್ಲು ಆಕಿನೂ. ನಾವು ಕೂಡ ಹೊಟ್ಟೆ ತುಂಬ ಅವನ್ನ ತಿಂದು ಚಾ ಕುಡಿದು ರಾತ್ರಿ ಏನು ಅಡುಗೆನ ಮಾಡೋಕ್ಕೆ ಹೋಗಲಿಲ್ಲ ನಾನು, ಬೇಡ ಅಂತ ಅಂದರು. ಯಾಕಂದ್ರೆ ಲೇಟಾಗಿ ತಿಂದಿದ್ವಿ ನೋಡ್ರಿ. ಹಾಗಾಗಿ ಅದು ಬಜ್ಜಿ ತಿಂದ್ಬಿಟ್ರೆ ಏನಾಗುತ್ತೆ, ಹೊಟ್ಟೆನ ಹಸಿಯಂಗಿಲ್ಲ. ಹಾಗಾಗಿ ನೋಡ್ಬೋದು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀವಿ. ಇಷ್ಟ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.